ಬಾಹುಬಲಿನ ಯಾವ ತರ ಡೈರೆಕ್ಟ್ ಆಗಿ ನೋಡಿದೀರಾ ಫ್ರೆಂಡ್ಸ್? ಸಿ ಬಾಹುಬಲಿ. ಇದು ತೋಳಲ್ಲ ಕಣೋ, ತೊಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್? ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಜಾಸ್ತಿ ಗಂಟ್ಲಲ್ಲಿ ನೋವಿದ್ರೆ ಗಾಗಲ್ ಮಾಡಿ ಫ್ರೆಂಡ್ಸ್. ಗಾಗಲ್ ಏನಿದು? ಅದು ನನಗೆ ಗೊತ್ತಿರಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು, ಅದಕ್ಕೆ ಟ್ರೈ ಮಾಡಿದೆ. ನನ್ನಲ್ಲಂತ ಏನು ಸುಧಾರಿಕೆ ಏನು ಕಾಣ್ತಾ ಇಲ್ಲ. ಒಂದಿನ ಟ್ರೈ ಮಾಡಿದ್ರೆ ಆಗಲ್ಲ ಅಂತ ಅನಿಸ್ತಿದೆ. ಓಕೆ ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಟೀ ಜೊತೆಗೆ ಟೀ ಆಗೋಯ್ತು ಆಲ್ರೆಡಿ ಫ್ರೆಂಡ್ಸ್, ಸಾರಿ. ಟೀನ ಕುಡಿದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಯಾವುದೇ ರೀತಿ ಕೆಲಸ ನಾನು ಮಾಡಲಿಲ್ಲ. ಈಗ ನನಗೆ ಕಡೆಯದಾಗಿ ಕಾಡ್ತಿರೋ ಪ್ರಶ್ನೆ ಒಂದೇ, ನಾನೇನು ಟಿಫನ್ ಮಾಡಲಿ? ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಇದು ಕಾಮನ್ ಪ್ರಾಬ್ಲಮ್ಮು. ನನಗೆ ಅತಿ ದೊಡ್ಡ ಪ್ರಾಬ್ಲಮ್ಮು. ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗೋ. ಅವನು ಬೆಳಗ್ಗೆ ಬಿಸ್ಕೆಟ್ ತಿಂದ. ಇವನು ಬಿಸ್ಕೆಟ್ ಜೊತೆಗೆ ನನ್ನ ತಲೆನೂ ತಿಂತವನೆ. ಏನಪ್ಪಿ ಡಸ್ಟ್ ಮಾಡ್ಬಿಟ್ಟೆ? ಕೆಲಸ ಟೈಮ್ ಆಯ್ತಾ? ಅಪ್ಪಿ ಉಪ್ಮಾ ತಿಂತೀಯಾ? ಉಪ್ಮಾ ಬೇಡ, ಸಾರು. ಹಾ, ಉಪ್ಪಿಟ್ಟು ಬೇಡ ನನ್ಗೆ. ವೈ ಚಿತ್ರಾನ್ನ, ಅನ್ನ ಮಾಡ್ಬಿಟ್ಟು ರಸ ಮಾಡು. ಟೊಮೊಟೊ ಕಲೆಗೋವರೆಗೂ ರಸನೇ ಮಾಡು. ಟೊಮೊಟೊ ರಸ ಅನ್ನ, ಟೊಮೊಟೊ ಗೊಜ್ಜು ಮುದ್ದೆ. ಹಳ್ಳಿ ಕಡೆ ಸುಳ್ಳು ಫ್ರೆಂಡ್ಸ್. ಹಳ್ಳಿ ಕಡೆ ಟೊಮೊಟೊ ರಸನೇ ಮಾಡಲ್ಲ. ಉಪ್ಸಾರು, ಹುಳಿ ಸಾರು, ಬೇಳೆ ಸಾರು ಬಿಟ್ಟು ಏನು ಮಾಡಲ್ಲ. ಹಳ್ಳಿ ಕಡೆ ಸ್ಟೆಪ್, ಸಿಟಿ ಕಡೆ ಬೇಡ. ಅಪ್ಪಿ ನಾವ್ ಫ್ರೆಂಡ್ಸ್, ನಾನು ಯಾವಾಗಾದ್ರೂ ಡೈಲಿ ಟಿಫನ್ ಮಾಡಿದ್ದೀರಾ? ನನ್ನ ಗಂಡ ಹಂಗೆ ಫ್ರೆಂಡ್ಸ್, ಒಳಗೆ ಇರೋಕ್ಕಾಗ್ದು ಫ್ರೆಂಡ್ಸ್. ಅಭ್ಯಾಸಕ್ಕೆ ಜಾಸ್ತಿ ಫ್ರೆಂಡ್ಸ್. ನೈಟ್ ನಾನು ಫೇಸ್ ಪ್ಯಾಕ್ ಹಾಕಿದ್ನಲ್ಲ, ಸಖತ್ತಾಗೈತೆ. ಓಕೆ ಫ್ರೆಂಡ್ಸ್, ಈಗ ನಾನು ಇಷ್ಟು ಹೇಳಿದ್ಮೇಲೆ ನನ್ನ ಗಂಡನಿಗೆ ರುಚಿಯಾಗಿ ಟಿಫನ್ ಮಾಡೋಕ್ಕೋ ದೊಡ್ಡ ತಪ್ಪು ಅಂತ ಗೊತ್ತಾಯಿತು. ಅದು ಮಾಡಲ ದೋಸೆ, ಪೂರಿ, ಪೊಂಗಲ್, ಚಪಾತಿ, ಚಿತ್ರಾನ್ನ, ಬಿಸಿಬೇಳೆ ಭಾತ್, ಖಾರ ಭಾತ್, ಪುಳಿಯೋಗರೆ ಅವೆಲ್ಲ ಬಿಟ್ಟು ನಾನು ಬೇಳೆ ಸಾರು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮ್ಗೆ ಟಿಫನ್ಗೆ ಇದೇ ತಿನ್ಬೇಕು, ಚಿತ್ರಾನ್ನ, ಪೂರಿ, ಪೊಂಗಲ್, ಉಪ್ಪಿಟ್ಟು ಅಂತವು. ಊಟಕ್ಕೆ ಇದೇ ಇರಬೇಕು, ಮಧ್ಯಾಹ್ನಕ್ಕೆ ಇದೇ ಇರ್ಬೇಕು, ಏನಿಲ್ಲ ಫ್ರೆಂಡ್ಸ್. ನಾವು ತಲೆ ಕೆಟ್ಟಂಗೆ ಯಾವಾಗ ಏನ್ ತಿನ್ಬಾರ್ದು, ಏನ್ ಮಾಡ್ಬಾರ್ದು ಅದನ್ನೇ ಮಾಡ್ತಾ ಇರ್ತೀವಿ. ಯಾವಾಗ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಇದು ಕನಕಪುರದ ಬೇಳೆನೇ ಆಗಿರೋದ್ರಿಂದ, ಗಟ್ಟಿ ಬೇಳೆನೇ ಆಗಿರೋದ್ರಿಂದ ಮೊದ್ಲಿಗೆ ಬೇಯಕ್ ಹಾಕ್ಬೇಕು. ಅದು ಮಾಮೂಲಿ ಗೊತ್ತಿರೋ ವಿಷಯ ಫ್ರೆಂಡ್ಸ್. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಬೇಳೆ ಸಾರು ನಾವೆಲ್ಲ ಹೆಂಗ್ ಮಾಡ್ತೀವಿ ಫ್ರೆಂಡ್ಸ್, ಮಾಮೂಲಿ ಟೊಮೊಟೊ ಅದು ಇದೆಲ್ಲ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಕನಕಪುರ ಕಡೆ ಹುಣಸೆ ಹುಳಿ ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಅದು ಸಹ ಚೆನ್ನಾಗಿರ್ತೈತೆ. ಆದ್ರೆ ನಾನು ಅದನ್ನ ಜಾಸ್ತಿ ಮಾಡಕ್ ಹೋಗಲ್ಲ, ಶಿವ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು. ಇವತ್ತು ಶಿವಾಗಿ ಇಷ್ಟ ಆಗ್ದಿರೋ ಅಡ್ಗೆನೆ ಮಾಡೋಣ ಫ್ರೆಂಡ್ಸ್. ಅವರು ಸೈಡ್ ಸಾಂಬಾರೆ, ಹುಳಿ ಬಿಟ್ಟು ಬೇಳೆ ಸಾರು. ಹಾ, ಬೇಳೆಕಾಳು ಹುಳಿ ಅಂತಾರೆ ಫ್ರೆಂಡ್ಸ್. ಈಗ ಗೊತ್ತಾಯ್ತು, ಬೇಳೆಕಾಳು ಹುಳಿ, ಬೇಳೆ ಹುಳಿ ಅದನ್ನೇ ಮಾಡ್ತೀನಿ. ಬೇಳೆ ಗಟ್ಟಿ ಇರೋದ್ರಿಂದ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋವರೆಗೂ ಈ ಬೇಳೆನ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಯಕ್ ಹಾಕ್ತೀನಿ ಫ್ರೆಂಡ್ಸ್. ಬೇಗ ಬೇಯ್ತೈತೆ. ಕನಕಪುರ ಕಡೆ ಬೇಳೆ ಸಾರಿಗೆ ಬದನೆಕಾಯಿ ಒಂದಿದ್ರು ಸಾರು ಮಾಡ್ಬಿಡ್ತಾರೆ ಫ್ರೆಂಡ್ಸ್. ಆದ್ರೆ ನಾನು ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತೆ ಹುಣಸೆಹಣ್ಣು ಮೇನು. ಬೇಳೆಕಾಳು ಹುಳಿ ಅಂತ ಹೆಸರಿರೋದ್ರಿಂದ ಹುಳಿ ಹಾಕ್ಲೇಬೇಕು. ಅದಕ್ಕೆ ಹುಳಿ ನೆನ್ಸಿಟ್ಕೊಂಡಿದ್ದೀನಿ. 3 ವಿಸಿಲ್ ಬೇಯಿಸ್ಕೊಂಡೆ. ಆಗ್ಲೇ ಹೇಳೋದು ಮರ್ತೆ ಫ್ರೆಂಡ್ಸ್, 4 ಟೊಮೊಟೊ ಹಾಕೊಂಡಿದ್ದೆ. ಹುಳಿ ಟೊಮೊಟೊ ಹಂಗೆ ಬೇಯಿಸಕ್ಕೆ ಉಂಡುಂಡೆನೆ. ಇದು ನಾಟಿ ಟೊಮೊಟೊ ಮನೇಲಿ ಸ್ಟಾಕ್ ಇಟ್ಕೊಂಡ್ರು ಬೇಗ ಕೊಳ್ತೋಗ್ತಿತ್ತು ಅಂದ್ಬಿಟ್ಟು ಜಾಸ್ತಿ ಟೊಮೊಟೊ ಬಳಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ತರಕಾರಿ ಎಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರ್ ಪುಡಿನ ಹಾಕ್ಬಿಟ್ಟು ವಿಸಿಲ್ ಬರ್ಸ್ಕೊತೀನಿ ಫ್ರೆಂಡ್ಸ್. ಇನ್ನೇನು ಎಲ್ಲ ಬೆಂದೈತಲ್ಲ, ಸಾಂಬಾರ್ ಪುಡಿ ಒಂದು ಬೇಯಿಸ್ಕೊಂಡ್ರೆ ತರಕಾರಿ ಜೊತೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಟೊಮೊಟೊ ಬೇಯಿಸ್ಕೊಂಡಿದ್ದೆಲ್ಲ ಕಿವಿಚ್ಬಿಟ್ಟು ಹಾಕೊಂಡು ಹುಣಸೆ ರಸ ನೋಡಿ ಹಾಕೋಬೇಕು ಫ್ರೆಂಡ್ಸ್. ಹುಳಿ ಟೊಮೊಟೊ ಜೊತೆಗೆ ಹುಳಿ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಹುಳಿ ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಥರ ಮಿಕ್ಸ್ ಮಾಡಿ ಇದನ್ನು 2 ವಿಸಿಲ್ ಬೇಯಿಸ್ಕೊತೀನಿ. ಪರ್ಫೆಕ್ಟ್ ಸಾಂಬಾರ್ ರೆಡಿ ಆಗ್ತಿದೆ. ಒಲೆ ಮೇಲೆ ಮಾಡಿದ್ರೆ ವಿಸಿಲ್ ಏನಿಲ್ಲ, ಹಂಗೆ ಬೇಯಿಸ್ತಾ ಇರೋದೇನೆ. ಇದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋದು. ಬೆಳ್ಳುಳ್ಳಿ ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದಕ್ಕೆ ಬೇಯಿಸಕ್ಕೆ ಹಾಕೊಂಡಿಲ್ಲ, ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೂ ಹಾಕೋಬೋದು, ಚೆನ್ನಾಗಿರ್ತೈತೆ. ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ಳೋದು. ಈ ಸಾಂಬಾರು ಮಾಡಿಬಿಟ್ರೆ ನನ್ನ ಮದುವೆ ದೋಸ್ತರಲ್ಲಿ ನನಗೆ ಒಂಥರ ಅನ್ಸ್ಬಿಡ್ತಾಯಿತ್ತು. ಇಷ್ಟನೇ ಆಗ್ತಾ ಇರಲಿಲ್ಲ. ಅಂದರೆ ಅವ್ರ ಮನೇಲಿ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಬೇಳೆ ಸಾಂಬಾರನ್ನ. ಹುಳಿ ಜಾಸ್ತಿ ಮಾಡಿಬಿಡ್ತಾಯಿದ್ರು. ಹುಣ್ಸೆಹಣ್ಣು ಸಾರು ತಿಂದಂಗೆ ಫೀಲ್ ಆಗ್ತಾಯಿತ್ತು. ಮುದ್ದೆಗಂತೂ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಮಾಡೋದು ಕಲ್ತ್ಕೊಂಡ್ಮೇಲೆ ಹುಳಿ ಕಡಿಮೆ ಮಾಡಿಕೊಂಡೆ. ಅವಾಗ ಸರಿ ಹೋಯ್ತು. ಚೆನ್ನಾಗಿರ್ತೈತೆ, ಮಾಡೋದು ಬರಬೇಕು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡಿಕೊಂಡೆ. ಇದಕ್ಕೆ ಮುದ್ದೆ, ಅನ್ನ ಎರಡೂ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನಾನು ಎರಡೂ ಮಾಡಿದ್ದೆ. ಇದೇ ಕನಕಪುರ ಸ್ಟೈಲ್ ಬೇಳೆ ಹುಳಿ ಫ್ರೆಂಡ್ಸ್. ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಅನ್ನಕ್ಕೆ ಸೂಪರ್ ಆಗಿರ್ತೈತೆ. ಸೂಪರ್ ಆಗೈತಾ? ಇವ್ರಿಬ್ರಿಗೆ ಊಟ ಹಾಕೋದೈತೆ. ಇವರಿಬ್ಬರಿಗೆ ಮೊಸರನ್ನ ಇವರಿಬ್ಬರಿಗೆ ಮೊಸರನ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್, ತಿಂತಾವ್ರೆ ಫ್ರೆಂಡ್ಸ್. ಅವನು ಆ ಥರನೇ ಬೀಳಲ್ಲ ಫ್ರೆಂಡ್ಸ್. ಎಷ್ಟು ಹಾಕ್ತೀವೋ ಅಷ್ಟು ತಿನ್ಬಿಟ್ಟು ಸೈಲೆಂಟಾಗಿ ಮನಿಕೋತಾನೆ. ಡೀಸೆಂಟ್ ಫೆಲೋ, ಆದರೆ ಜೊತೆಲಿ ಮಾತ್ರ ಸೇರಲ್ಲ ನನ್ನ ಜೊತೆ. ಅವ್ನಿಗೆ ಬೆಳ್ತಾರ ಕೇಳಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಶಾಪಲ್ಲೆಲ್ಲ ಕೇಳಿದ್ವಿ, ಖಾಲಿ ಆಗ್ಬಿಟ್ಟೈತೆ ತರಿಸ್ತೀವಿ ಅಂತ ಹೇಳಿದ್ರು. ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ನನಗೆ ಅಳತೆ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಮರಿದು, ದೊಡ್ಡ ಮರಿದು ಅದೆಲ್ಲ ಇಷ್ಟು ಸೆಂಟಿಮೀಟರ್ ಅಂತೆಲ್ಲ ಇರ್ತಿತ್ತಲ್ಲ. ಅದಕ್ಕೆ
ಇವ್ರು ತರಿಸ್ತೀನಿ ಅಂತ ಹೇಳಿದ್ರು ಶಾಪಲ್ಲೂ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಆಮೇಲೆ ತೆಗೆದ್ಬಿಟ್ಟು ಅವ್ನಿಗೆ ಚೈನ್ ತೆಗೆದ್ಬಿಟ್ಟು ಹಾಕ್ತೀವಿ. ಈ ಆಲೂಗಡ್ಡೆ ಬದನೆಕಾಯಿ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿತೋ ಗೊತ್ತಿಲ್ಲ. ಲೈಫಲ್ಲಿ ಶಿವ ಇದೆ ಎರಡೂ ಮುಟ್ಟಲ್ಲ ಫ್ರೆಂಡ್ಸ್. ಅಬ್ಬಾ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಬೇಸಿಗೆಲಿ ಬಿಸಿನೀರು ಕುಡಿಯೋದು ಎಷ್ಟು ನರಕ ಯಾತನೆ ಗೊತ್ತಾ ಫ್ರೆಂಡ್ಸ್. ಆದರೂ ಕುಡಿಲೇಬೇಕಂತ ಪರಿಸ್ಥಿತಿ ಬಂದಿತ್ತು ನನಗೆ. ಪರ್ಫೆಕ್ಟ್ ಆಗೈತೆ, ಅನ್ನಕ್ಕೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನೋಡ್ತಾ ಇದ್ದೀನಿ ಏನೇನ್ ಮಾಡ್ತಿದ್ಯಾ ಅಂತ. ಆ ಬಟ್ಲ ನೀರ್ ಕುಡಿಯಕ್ಕೆ ಇಟ್ಟಿರೋದು. ಟಾಮು ನೀನ್ ಅವನ ಹತ್ರ ಕುತ್ಕೋಗು, ಅವನೊಬ್ಳೇ ಇರ್ತಾನೆ, ಬೋರ್ ಆಗಲ್ಲ ಅವನಿಗೆ. ಬಂದು ಮನೆ ಒಳಗೆ ಮನಿಕೋತಾನೆ. ಪಾಪ ಮಗ ಒಬ್ಬನೇ ಅವನೇ. ಅಯ್ಯೋ ಪಾಪ ಅನ್ಸ್ತೈತೆ. ಮುಟ್ಟಿನಷ್ಟೇ. ನಿಜ ಹೇಳು, ನಾನು ನಿನ್ ಕೈಗೆ ಏಲಿಯನ್ ತರ ಕಾಣಿಸ್ತೀನ ಹೆಂಗೆ? ಮುಟ್ತೀನಿ ಅಷ್ಟೇ. ನೋಡು ನನ್ಗೂ 2 ಕಾಲು 2 ಕೈ ಐತೆ, ಮನುಷ್ಯನೇ ನಾನು. ಕಳಿಸ್ತೀರಾ ಈಗ? ಇವ್ರು ಏನ್ ದೊಡ್ಡ ಇದು, ಇವನು ಮುಟ್ಟಕ್ಕೆ ನಾನು ಕಾಯ್ಕೊಂಡು ಕುತ್ಕೋಬೇಕು. ಹೋಗಲೇ ಹೋಗೋ. ಓದ್ಲಾ ಅಂತ ಬಡ್ಕಂಡೆ, ನಾನು ಮಾತು ಕೇಳಲಿಲ್ಲ. ಈಗ ನೆಲ ಕರಿತಾ ಕೂತವ್ನೆ. 2000 years later. ನಂದು ಪಾತ್ರೆ ತೊಳೆದಿದ್ದೆಲ್ಲ ಮುಗೀತು ಫ್ರೆಂಡ್ಸ್. ಈಗ ಇವನಿಗೆ ಟ್ರೈನಿಂಗ್ ಕೊಡುವ ಸಮಯ. ನಮ್ಮ ಚೋಟುಗೂ ಹೆಂಗಿದ್ದ ಹಂಗೆ ಟ್ರೈನಿಂಗ್ ಕೊಡಬೇಕು. ಅದೇನು ದುಶ್ಮನ್ ಥರ ನೋಡ್ತವನೆ. ಮಿರಲಲ್ಲಿ ಅವನೇ ನೋಡ್ಕೋತವನೆ. ಥ್ಯಾಂಕ್ ಯು ಕೊಡು ಚೆರಿಗ. ಥ್ಯಾಂಕ್ ಯು. ಆ ಕೈನ ನನ್ನ ಕೈ ಕೊಡು, ನಿನ್ನ ಕೈನ ನನ್ನ ಕೈ ಕೊಡು ಪ್ಲೀಸ್. ನನಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇದ್ದೀನಿ, ಕಲಿ ಫಸ್ಟು. ನೋಡಿ ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಫ್ರೆಂಡ್ಸ್ ಇವ್ನು ನನ್ನ ಮಾತೇ ಕೇಳಲ್ಲ ಫ್ರೆಂಡ್ಸ್. ಖತಮ್. ಇವನು ನಾನು ಹೇಳ್ದ ಮತ್ತೆ ಕೇಳ್ತಾ ಇಲ್ಲ, ಅದಕ್ಕೆ ಹಿಪ್ನೋಟೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ಕೇಳು, ನಾನೇನು ಮಾಡ್ತೀನಿ ಅದನ್ನೇ ಮಾಡು, ಮೊದಲು ಬಾಯಿ ಮುಚ್ಚು. ಏನು ವರ್ಕ್ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 7 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಇವತ್ತು ಸೋಮವಾರ, ವಾರ ಮಾಡಲಿಲ್ಲ ನಾನು. 2 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬೆಳಗ್ಗೆನೆ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು ಬಾಡಿನಲ್ಲಿ. ಸುಸ್ತು ಅನ್ನಿಸ್ದಂಗೆ, ಫುಲ್ ತಲೆನೋವು, ಕೆಮ್ಮು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಮೈಯೆಲ್ಲ ಬಿಸಿ ಬಿಸಿ, ಉಸಿರಾಡಿದ್ರೆ ಬಿಸಿ ಗಾಳಿ, ಬಾಯೆಲ್ಲ ಬಿಸಿ ಗಾಳಿ, ಕಣ್ಣೆಲ್ಲ ಉರಿಯೋ ಥರ ಆಗ್ತಿತ್ತು. ಅನ್ಕೊಂಡೆ ಒಳಗಡೆ ಜ್ವರ ಸ್ಟಾರ್ಟ್ ಆಗ್ತಿದೆ. ರೆಸ್ಟ್ ತಗೊಂಡು ಫುಲ್ಲು. ಆಮೇಲೆ 2 ಗಂಟೆ ಮೇಲೆ ವಾರ ಸ್ಟಾರ್ಟ್ ಮಾಡೋಣ. ಗುಡಿಸಿ ತೊಳೆದು ಮಾಡೋಷ್ಟರಲ್ಲಿ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 5-6 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊತೀನಿ ಅನ್ಕೊಂಡೆ. ಎದ್ದೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅದಕ್ಕೆ ಶಿವ ನೀರು ಕಾಯಿಸ್ಬಿಟ್ಟು ಸಿಲಿಂಡರ್ ಎತ್ಕೊಬರಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ಸ್ಟಾಕಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಸಿಲಿಂಡ್ರು ಅಂದ್ಬಿಟ್ಟು ಮುಂದಾಲೋಚನೆಯಾಗಿ ಶಿವ ಬಂದು ಸ್ನಾನ ಮಾಡ್ಕೊಂಡ್ಮೇಲೆ ದೇವಸ್ಥಾನ ಅಂತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತು. ನನಗಂತೂ ಮನೆ ಒರೆಸಿಲ್ಲ, ಬಾಗಿಲು ನೀರು ಹಾಕಿಲ್ಲ, ರಂಗೋಲಿ ಹಾಕ್ಲಿಲ್ಲ, ಹಂಗೆ ಪೂಜೆ ಹೆಂಗಪ್ಪ ಮಾಡಿಸೋದು ಅಂತ ಅನ್ನಿಸ್ತೈತೆ. ಇನ್ನೊಂದು ಕಡೆ ಮೋಸ ಮಾಡೋರ್ಗೆ, ಮಾಟ ಮಂತ್ರ ಮಾಡೋರ್ಗೆ ಎಲ್ಲರಿಗೂ ದೇವ್ರು ಚೆನ್ನಾಗಿಟ್ಟಿರ್ತಾನೆ. ಬರೀ ಮನೆ ಒರೆಸಿಲ್ಲ ಅಂದ್ಬಿಟ್ಟು ನನಗೆ ಶಾಪ ಕೊಟ್ಬಿಡ್ತಾನೆ ದೇವರು ಅಂತ ಅನಿಸ್ತೈತೆ. ಮತ್ತೆ ವಾರ ದಿನ ದೀಪ ಹಚ್ಚಿದಿರ ಬಿಡಬಾರ್ದು ಅಂತ ಒಂದು ಕಡೆ ಇದ್ರಿಂದನೇ ಅರ್ಧದ ಅಲ್ಲಿ ಹೋಗಿ ಸ್ಟಾರ್ಟ್ ಆಗೋಯ್ತು ನನಗೆ. ಏನು ಮಾಡೋದು, ಎದ್ದು ಮಾಡೋಕ್ಕೂ ಎನರ್ಜಿ ಇಲ್ಲ, ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗಲ್ಲ. ಹಿಂಗಾಗ್ಬಿಟ್ಟು ಇದೇ ಪರಿಸ್ಥಿತಿಲಿ ಇಡ್ಲಿಗೂ ನೆನ್ಸ್ಬಿಟ್ಟಿದ್ದೀನಿ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಈಗ 7 ಗಂಟೆಲಿ ಎದ್ದು ಅನ್ನಕ್ಕಿಟ್ಟೆ. ಯಾಕಂದ್ರೆ ನನ್ಗೆ ಎಷ್ಟೇ ಸೀರಿಯಸ್ ಆದ್ರೂ ಶಿವ ಮಾತ್ರ ತಿನ್ನಕ್ ನನಗೆ ಮಾಡ್ಕೊಡಲ್ಲ. ಜೊತೆಗೆ ಅವ್ರಿಬ್ರು ಅವ್ರೆ, ಶಿವ ಮತ್ತೆ ಟಾಮು ಚೆರಿ ಇಬ್ರು ಹಸ್ಕೊಂಡಿರ್ತಾರೆ ಅನ್ಬಿಟ್ಟು ಅನ್ನ ಮಾಡ್ತಿದ್ದೀನಿ. ಮತ್ತೆ ಬೇಳೆ ಸಾರು ಐತೆ, ತಿನ್ಬಿಟ್ಟು ಹೋಗೋಣ ಅನ್ಬಿಟ್ಟು. ಹೊಟ್ಟೆ ಸಿಕ್ಕಾಪಟ್ಟೆ ಹಸು ಫ್ರೆಂಡ್ಸ್, ತಿನ್ನಕ್ ಆಗ್ತಾಯಿಲ್ಲ. ಊಟ ಹಾಕೊಂಡಿದ ತಕ್ಷಣ ವಾಮಿಟ್ ಬರೋ ಥರ ಆಗ್ತಿದೆ. ದೀಪ ಹಚ್ಚಿಸ್ಬಿಟ್ಟು ಆಸ್ಪತ್ರೆ ಕಡೆ ಹೊರಟ ಫ್ರೆಂಡ್ಸ್. ಆಗ್ತಾ ಇಲ್ಲಪ್ಪ, ತಡ್ಕೊಳಕ್ ಆಗ್ತಿಲ್ಲ ನನಗೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಗಿರಿ ಪ್ರದಕ್ಷಿಣೆ ಮುಗಿಸ್ಕೊ ಬಂದಾಗ ಒಂದಿನ ಆದ್ರೂ ನಾನು ಚೆನ್ನಾಗಿ ರೆಸ್ಟ್ ಮಾಡ್ಬೇಕಾಗಿತ್ತು. ಅವತ್ತು ಬಂದಿದ್ದ ದಿನನೇ ನಮ್ಮ ತಾತ ಬರ್ತೈತೆ ಅಂತ ಗಡಿ ಬಿಡಿಲಿದ್ದು ಮನೆ ಕ್ಲೀನಿಂಗ್ ಅದು ಇದು ಮಾಡೋಣ. ನೆಕ್ಸ್ಟ್ ಡೇ ನಮ್ಮ ತಾತ ಬಂತು, ಬಟ್ಟೆ ಹಾಕೊಂಡು ಅದು ಇದು ಮಾಡೋಣ. ಮತ್ತೆ ನಿನ್ನೆನೂ ಅದೇ ಆಯ್ತಾ, ರೆಸ್ಟೇ ಸಿಕ್ಲಿಲ್ಲ ಫ್ರೆಂಡ್ಸ್. ರೆಸ್ಟ್ ಇಲ್ಲ ಅಂದ್ರೆ ಬಾಡಿ ಹಿಂಗೆ ಹಾಗೆ ಆಗ್ತೈತೆ. ಮಾತಾಡೋಕ್ಕಾಗ್ತಿಲ್ಲ, ಸಾರಿ ಫ್ರೆಂಡ್, ಮೂಗಲ್ಲ ಉರಿತಿದೆ. ಇವತ್ತು ಸ್ವಲ್ಪ ಊಟ ಲೇಟ್ ಆಗೋಯ್ತು, ಹಂಗಾಗಿ ಬಿಸ್ಕೆಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಸ್ನ್ಯಾಕ್ಸ್ಗೆ 2 ಸ್ಟಡಿ ಯಾವ ಸ್ಟಡಿ ಇಲ್ಲ. ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಲ್ಲ. ಸ್ನಾನ ಮಾಡ್ಕೊಂಡ್ ಬಂದ್ಬಿಡು.
ಸರಿ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಅವ್ರಿಗೆ ಹೊಲ ಹೋಗ್ರಪ್ಪ. ಹಾ ನಿಮ್ಮ ಅವ್ನ್ಗೆ ಹೊಡೆ ತೆಗಿತಾವ್ರ ನಂಗೊಂದ್ ಜೊತೆ ಕೊಡ್ಸಕ್ ಹೇಳು ಫ್ರೆಂಡ್ಸ್. ಒಂದ್ ನಿಜ ಹೇಳ, ಶಿವನ್ ಮದ್ವೆದಾಗಿದ್ದ ಅವ್ರ ಅಪ್ಪ ಅಮ್ಮ ಒಂದ್ ಬ್ಲೌಸ್ ಪೀಸ್ ನನಗೆ ತೆಗ್ದಿಲ್ಲ, ಎಲ್ಲ ನಾನೇ ತಗೊಂಡೆ ಅಂತ ಹೇಳಕ್ಕೆ ಪ್ರೌಡ್ ಫೀಲ್ ಆಗ್ತೈತೆ. ಇಟ್ಸ್ ಓಕೆ ಫ್ರೆಂಡ್ಸ್. ನಿನ್ನ ಪೂಜೆ ನೋಡಕ್ಕೆ ಅಲ್ಲಿನೂ ಸಹ ಎಕ್ಸೈಟ್ ಆಗೈತಪ್ಪಿ. ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ನಮ್ಮನೆ ಪೂಜೆನೂ ಮುಗೀತು ಫ್ರೆಂಡ್ಸ್. ಈಗ ನಾವು ಹಾಸ್ಪಿಟ್ಲಿಗೆ ಹೊರಟಿದೀವಿ. ಇಂಜೆಕ್ಷನ್ ಹಾಕ್ಸ್ಕೊಬಿಟ್ರೆ ಫುಲ್ ಸ್ಟಡಿ ಆಗ್ಬಿಡ್ತೀನಿ. ನಾಳೆ ಬೆಳಗ್ಗೆ ಅಷ್ಟೊಂದು ಸ್ಟಡಿ ಆಗ್ಲೇಬೇಕು. ರೂಮಲ್ಲಿ ಹಾಕಪ್ಪ, ನಾಯಿಗಳು ಕಚ್ಚಾಕ್ಬಿಡ್ತವೆ. ಇರೋ ಚರೀಗ ಬೇಗ ಬತ್ತೀವಿ. ಕಾಲ್ ಸಿಕ್ಕಾಕೊಂಡೈತೆ. ತಮ್ಮ ಅವ್ನು ನೋಡ್ಕೊಂಡಿರೋ ಬತ್ತೀನಿ. ನಮ್ಮ ಅದೃಷ್ಟಕ್ಕೆ ಆಸ್ಪತ್ರೆ ಪಕ್ಕದಲ್ಲೇ ಐತೆ, ಸರಿ ಹೋಯ್ತು. ನಡ್ಕೊಂಡೋದ್ರೆ 5 ನಿಮಿಷ, ಗಾಡಿಲಿ ಹೋದ್ರೆ 2 ನಿಮಿಷಕ್ಕೆ ರೀಚ್ ಆಗ್ಬಿಡ್ತೀವಿ. ಅದೇ ಆಸ್ಪತ್ರೆ ದೂರ ಇದ್ದಿದ್ರೆ ಏನು ಪರಿಸ್ಥಿತಿ ಫ್ರೆಂಡ್ಸ್. ಇದು ನಾನು ರೀಸೆಂಟಾಗಿ ಆಗಿರೋದು 1 ವರ್ಷದಿಂದಾನೇ ಅಷ್ಟೇ ಆಸ್ಪತ್ರೆ. ಅದಕ್ಕೂ ಮುಂಚೆ ನಾವು ದೊಮ್ಸಂದ್ರ ಅಂತ ಐತೆ ಫ್ರೆಂಡ್ಸ್, ಇಲ್ಲಿ ಅಲ್ಲಿ ಹೋಗ್ತಿದ್ವಿ. ನನಗೆ ಮಧ್ಯರಾತ್ರಿನೇ ರೋಗಗಳು ಬರೋದು. ಮಧ್ಯರಾತ್ರಿ ಆಟೋ ಮಾಡ್ಕೊಂಡು ಹೋಗ್ತಿದ್ವಿ, ಅವಾಗ ಗಾಡಿನೂ ಇರ್ತಾ ಇರಲಿಲ್ಲ. ಆಸ್ಪತ್ರೆ ತುಂಬ ಮುಖ್ಯ ಫ್ರೆಂಡ್ಸ್, ಹತ್ರದಲ್ಲಿರಬೇಕು. ಅದು ಬೇರೆ ಈ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಶಿವಾಗೂ ಇಲ್ಲೇ ವಾಸಿಯಾಗಿದ್ದು. ಮೊದಲು ನಾವು ATMಗೆ ಹೋದ್ವಿ ದುಡ್ಡು ಡ್ರಾ ಮಾಡೋಣ ಅಂದ್ಬಿಟ್ಟು. ಇಲ್ಲ ಅಂದ್ರೆ ಏನು ಗತಿ, ಅಲ್ಲಿ ATM ಐತೆ ಫ್ರೆಂಡ್ಸ್, ಅಲ್ಲೊಂದು, ಅಲ್ಲಿ ಬಂದೇ ಬರ್ತೈತೆ ದುಡ್ಡು, ಅಲ್ಲಿ ಹೋಗ್ತೈತೆ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಯಾವುದೇ ATMಗೆ ಹೋದ್ರು ದುಡ್ಡೇ ಇಲ್ಲವಂತೆ. ಏನ್ ಮಾಡಿದ್ರು ಡ್ರಾ ಮಾಡ್ಕೊಂಡು ಅಷ್ಟು ದುಡ್ಡನ್ನ ಜನಗಳು. ಅದಕ್ಕೆ ನಾವು ಪಕ್ಕದೂರ್ಗೆ ಹೋಗ್ತಾ ಇದೀವಿ ಇವಾಗ. ನನಗಂತ ಎಮರ್ಜೆನ್ಸಿಗೆ ಒಂದು 500 ರೂಪಾಯಿ ಆದ್ರೂ ಬಿಡಬಾರ್ದ ಫ್ರೆಂಡ್ಸ್ ಜನಗಳು. ಏನ್ ಮಾಡಿದ್ರು ತಿನ್ಕೊಂಡ ದುಡ್ಡುಗಳೆಲ್ಲ. ಶಾರ್ಟ್ ಕಟ್ ಅಲ್ಲಿ ನಡೆಯಪ್ಪಿ. ಒಬ್ಬ ದೇವಸ್ಥಾನ ಮುಂದೆ ಇಷ್ಟು ಜನಗಳು ಇರಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಕ್ಲೋಸಾ? ಯಾಕೆ ಏನಾಯ್ತು? ಇಲ್ಲಿ ಇಲ್ಲ ಕ್ಲೋಸ್ ಅಂತ ಹೆಂಗ್ ಗೊತ್ತ? ಹೌದು, ಎಲ್ಲ ಕಡೆ ಇದೆ ಪ್ರಾಬ್ಲಮ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಿದೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನನ್ನ ಹಾಸ್ಪಿಟ್ಲ್ ಗತಿ ಏನಪ್ಪ ಈಗ? ಬ್ಯಾಂಕ್ಗಳೇ ಪ್ರಾಬ್ಲಮ್ ಆಗೈತೆ, ATMಗಳೇ ಪ್ರಾಬ್ಲಮ್ ಆಗೈತೆ. ಏನಾಗೈತೋ ಗೊತ್ತಿಲ್ಲ. ATM ಪ್ರಾಬ್ಲಮ್ ಅನ್ಕೋತೀನಿ. ಹೆಂಗಪ್ಪ 2 ಏರಿಯಾದಲ್ಲೂ ATM ಅಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಕತೆ? ವಾಪಸ್ ನಾವು ಮನೆಗೆ ಬರ್ತಾ ಇದೀವಿ ಫ್ರೆಂಡ್ಸ್. ಚೋಟುಗುನ್ ಬಡ್ಕೋತಾರ ಫ್ರೆಂಡ್ಸ್, ಇಲ್ಲಿವರೆಗೂ ಕೇಳಿಸ್ತಿದೆ. ಸಾರಿ, ಚೋಟುಗ್ನಲ್ಲ, ಚರಿಗ್ನು. ಚೋಟು ಅಂತಾನೆ ಬರ್ತೈತೆ ಹೆಸರು. ನಾಯಿ ಕಚ್ಚಾಕ್ಬಿಡ್ತಾವ ಫ್ರೆಂಡ್ಸ್, ಆಚೆ ಬಿಟ್ಬಿಟ್ಟು ಹೋದ್ರೆ. ಒಂದ್ 10 ನಿಮಿಷ ಇರು, ಹಿಂಗೋಗಿ ಹಿಂಗ್ ಬತ್ತೀವಿ. ಕತ್ಲೆಗೆ ಅವ್ನು ಭಯ ಪಡ್ತಾರದು. ಒಡವೆಗಳು ಯಾಕೆ ತಗೋಬೇಕು ಅನ್ನೋದಕ್ಕೆ ಇದೇ ರೀಸನ್ ಫ್ರೆಂಡ್ಸ್. ಕಷ್ಟ ಟೈಮಲ್ಲಿ ಯಾವೇ ಕೈ ಹಿಡಿಯೋದು. ಈಗ ದುಡ್ಡಿಲ್ಲ ಅನ್ಕೊಳ್ಳಿ, ATM ಅಲ್ಲೂ ಇಲ್ಲ, ಮನೇಲಿ ಕ್ಯಾಶ್ ಇಟ್ಕೊಳ್ಳಲ್ಲ. ಈಗ ಸೀದಾ ಹೋಗೋದು ಒಡವೆ ಅಂಗಡಿಲಿ ಒಡವೆ ಇಟ್ಬಿಟ್ಟು ದುಡ್ಡು ಎತ್ಕೊಬರೋದು. ಇದನ್ನ ಯಾಕೆ ಹೇಳ್ಕೊತೀನಿ ಅಂದರೆ, ತಲೆ ಕೆಡ್ಸ್ಕೊಬೇಡ್ರಿ ಫ್ರೆಂಡ್ಸ್, ಒಡವೆ ತಗೊಳ್ರಿ. ಒಡವೆ ಮುಖ್ಯ. ಈಗ ಯಾರನ್ನಾದ್ರೂ ಕೇಳೋಕ್ಕೂ ಇಲ್ಲಿ ನಮಗೆ ಯಾರು ಪರಿಚಯ ಇರಲ್ಲ. ಅಂಥ ಟೈಮಲ್ಲಿ ನಮಗೆ ನಮ್ಮ ಒಡವೆಗಳೇ ಹೆಲ್ಪ್ ಆಗೋದು. ಅದಕ್ಕೆ ಐ ಲವ್ ಗೋಲ್ಡು. ಈಗ ನಮ್ಮ ಆಪತ್ ಬಂದವ ಶಾಪ್ಗೆ ಹೋಗುವ. ನಾವು ಬಂದ ಕೆಲಸ ಮುಗೀತು. ಬನ್ನಿ ಫ್ರೆಂಡ್ಸ್, ನಾವು ದುಡ್ಡನ್ನು ತಗೊಂಡೋಗಿ ಡಾಕ್ಟರ್ ಕೊಡುವ. ಹಸುವಾಗುತ್ತೆ, ಊಟ ಮಾಡಕ್ಕೆ ನಾನು ಯಾವಾಗಲೇ ಆಸ್ಪತ್ರೆಗೆ ಹೋದ್ರು ಮೊದಲು BP ಚೆಕ್ ಮಾಡ್ತಾರಲ್ಲ, ಯಾಕೆ ಅಂತ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಸಿಂಪಲ್ ಜ್ವರಕ್ಕೂ BP ಚೆಕ್ ಮಾಡ್ತಾರೆ. ನಾನು ಡಾಕ್ಟರ್ ಕಣ್ಣಿಗೆ BP ಪೇಷಂಟ್ ಥರ ಕಾಣಿಸ್ತೀನೋ ಏನೋ ಅರ್ಥ ಆಗ್ತಾಯಿಲ್ಲ. ನಾನು ಝೂಮಲ್ಲಿ ದುರ್ಗುಟ್ಕೊಂಡು ನೋಡಿದೆ, BP ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ ಅಂತ. ನಾರ್ಮಲ್ ಆಗಿತ್ತು ಅಂತ ಅನ್ನಿಸ್ತೈತೆ. ಡಾಕ್ಟರ್ ಅದ್ರ ಬಗ್ಗೆ ಯಾವತ್ತೂ ಏನು ಹೇಳಲ್ಲ. ಜಾಸ್ತಿ ಆದರೆ ಹೇಳ್ತಾರೆ, ಇಲ್ಲ ಕಮ್ಮಿ ಆದರೆ ಹೇಳ್ತಾರೆ ಅಂತ ಅನ್ನಿಸ್ತಿದೆ. ಹಿಂದೆಯಿಂದ ಏನು ಚೆಕ್ ಮಾಡ್ತಾಯಿದ್ರು? ಮೋಸ್ಟ್ಲಿ ಬೆನ್ಮೂಳೆಗಳು ಮುರ್ಕೊಂಡಿದ್ದಾವ, ಚೆನ್ನಾಗಿದ್ದಾವ ಅಂತ ಚೆಕ್ ಮಾಡಿದ್ರು ಅಂತ ಅನಿಸ್ತೈತೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರು. ನನಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ಬರೆಯೋಕ್ಕೆ ಅರ್ಥನೇ ಆಗಲ್ಲ ನನಗೆ. ಅರ್ಥ ಆಗದಿರೋ ಅಕ್ಷರದ್ರಲ್ಲಿ ಏನೇನೋ ಬರ್ತರು. ಯಾರು ಇಲ್ಲ, ನಾವೇ ಎತ್ಕೊಂಡು ಹೋಗೋಣ. ಏನು ಬರ್ತವ್ರೆ ಅಂತ ಕಂಡಿಡಿ. ಟಿನ ಏನ ಬಿನ ಟ್ಯಾಬ್ AZE ಸೌಮ್ಯ. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಡಾಕ್ಟರ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ನೀವು ಒಂದ್ 2 ತಿಂಗಳು ಬಂದ್ರೆ ಅರ್ಥ ಆಗ್ಬಿಡುತ್ತೆ. ಓ ಹಂಗ 2 ತಿಂಗಳಿದ್ರೆ ಇಂಗ್ಲಿಷ್ ಬಂದ್ಬಿಡುತ್ತೆ ಡಾಕ್ಟರ್ ಭಾಷೆ ಎಲ್ಲ. ಅಂದ್ರೆ ಎಲ್ಲಾ ಕಡೆ ಬರಲ್ಲ, ಬರೀ ಇಲ್ಲಿ ಅಷ್ಟೇ ಬರುತ್ತೆ. ಎಲ್ಲಾ ಕಡೆ ಬರಬೇಕು. ಎಷ್ಟು ವ್ಯವಸ್ಥೆ ಕಲ್ತಿರೋ ಕಡಿಮೆ. ಎಷ್ಟು ಬರ್ದವ್ರೆ?
6 ದಿನಕ್ಕೇನೋ ಬರ್ದವ್ರಲ್ಲ, ದಿನಕ್ಕೆ ಅಷ್ಟೇ. 3 ದಿನಕ್ಕೆ, 2 ದಿನಕ್ಕೆ ಆಗಷ್ಟು ಕೊಡಿ ಸಾಕು. ಏನೇ ಸಿಂಪಲ್ ಜ್ವರ ಅಂದರು ಫ್ರೆಂಡ್ಸ್ 500 ರೂಪಾಯಿ ಬೇಕೇ ಬೇಕು, ಮೆಡಿಸನು, ಡಾಕ್ಟರ್ ಚಾರ್ಜು ಎಲ್ಲ ಸೇರಿ. ಈ ಟಾನಿಕ್ ಸಿರಪ್ಗಳು ಮನೆಯಲ್ಲಿ ಸ್ಟಾಕ್ ಇದ್ದಾವೆ, ಆದರೂ ಹೋದಾಗೆಲ್ಲ ಎಕ್ಸ್ಪೈರ್ಡ್ ಆಗ್ಬಿಟ್ಟೈತೆ, ಹೊಸ ತಗೊಳ್ಳೋದೇ ಬೆಸ್ಟು ಅಂತ ತಗೊಳ್ಳೋದು. ಇಂಜೆಕ್ಷನ್ ನಾನೇ ಕೇಳಿ ಕೇಳಿ ಹಾಕ್ಸ್ಕೊಳಂಗೆ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಪಕ್ಕ ಸ್ಟಡಿ ಆಗ್ತೀನಿ ಅಂತ ನನ್ನ ಮೈಂಡ್ ಸೆಟ್ಟು. ಮಾಡಬಾರ್ದಲ್ಲ ವಿಡಿಯೋ ಮಾಡ್ತೀಯ ಫ್ರೆಂಡ್ಸ್. ಇವಾಗ್ಲೂ ನಾನು ವೆಯ್ಟ್ ಚೆಕ್ ಮಾಡಿದೆ. ಗುಡ್ ನ್ಯೂಸ್ ಫ್ರೆಂಡ್ಸ್, 1/4 kg ಕಮ್ಮಿ ಆಗ್ಬಿಟ್ಟಿದ್ದೀನಿ. ನನಗೆ ಹುಷಾರ್ ತಪ್ಪಿದ್ದು ಒಂಥರ ಒಳ್ಳೇದಾಯ್ತು. ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದು ಖುಷಿ ಆಯ್ತು ಫ್ರೆಂಡ್ಸ್ ನನಗೆ. ಅಪ್ಪಿ 1/4 kg ಕಮ್ಮಿ ಆಗ್ಬಿಟ್ಟಿದ್ದೀನಿ ನನ್ನ ತೂಕ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಯಾರದು ರೂಮ್ ಒಳಗೆ? ಆಗ್ಲೇ ಕತ್ಲೆಗೆ ಭಯ ಬಿದ್ದಿದ್ದವನು. ಬಾ ಬಾ ಬಾ, ಇಲ್ಲ ಇತ್ತು ಮನೆ. ಕನ್ಫ್ಯೂಸ್ ಆಗ್ತಾವನೆ. ಆಚೆ ಹೋಗ್ಯವಲ್ಲ, ನಡೀಪ. ನೀನು ಬಾರ್ಲಾ? ನೋಡ್ದ, ಎಲ್ಲ ಗೊತ್ತಾಗ್ತೈತಿ ಅವನಿಗೆ. ಮುದ್ದೆ ತಿಂತಾನೆ, ಮನೆ ಒಳಗೆ ಬರ್ತಾನೆ, ಟಾಮ ಕೈಲಿ ಆವಾಜ್ ಹಾಕ್ಸ್ಕೊತಾನೆ. ಚೈನ್ ಸೌಂಡ್ಗೆ ಅವ್ನು ಓಡೋಗ್ಬಿಟ್ಟ ಪುಕ್ಲ. ಬರೀ ಒಂದು ಸಣ್ಣ ಪ್ರಾಬ್ಲಮ್ಗೆ ಎಷ್ಟೊಂದು ಮೆಡಿಸಿನ್ಸ್ ಫ್ರೆಂಡ್ಸ್, ಎಷ್ಟೊಂದು ಮಾತ್ರೆಗಳು, ಕೆಮ್ಮು ಟಾನಿಕ್ಗಳು. ಈಗ ಊಟ ತಿನ್ಬಿಟ್ಟು ಎಲ್ಲ ನುಂಗ್ತೀನಿ. ಅಪ್ಪಿ ಬಿಸಿನೀರು ಕಾಯಿಸ್ಕೊಡಪ್ಪ ಪ್ಲೀಸಪ್ಪ. ಥ್ಯಾಂಕ್ಸ್ ಕಂಡಪ್ಪ. ಹಾಟ್ ವಾಟರ್. ದೇವರೇ, ಈ ಮೆಡಿಸಿನ್ಗಳು ಯಾರಪ್ಪ ತಗೋತಾರೆ? ಈ ಥರ ಫೋಲ್ಡ್ ಮಾಡಿರೋದು ಊಟಕ್ಕೆ ಮುಂಚೆ ತಗೋಬೇಕು. 3 ದಿನಕ್ಕೆ ಬರ್ದಿದ್ರೆ ಮಾತ್ರ ನಾನು 2 ದಿನ ತಗೋತೀನಿ ಫ್ರೆಂಡ್ಸ್. ಅಷ್ಟೇ ತಿನ್ನೋದು, ಎಕ್ಸ್ಟ್ರಾ ತಗೊಂಡ್ರೆ ವೇಸ್ಟ್ ಆಗ್ತೈತೆ ಅಂತ. 10 ನಿಮಿಷ ಬಿಟ್ಟು ಊಟ ಮಾಡಿಬಿಟ್ಟು ಮಿಕ್ಕಿರೋ ಮಾತ್ರ ಎಲ್ಲ ಹಾಯ್ಕೊಂಡು ನುಂಗ್ಬಿಟ್ಟು ಬೆಳಗ್ಗೆ ಎಷ್ಟು ಸ್ಟಡಿ ಆಗ್ಬಿಟ್ಟು. ಅಪ್ಪಿ ನಿನ್ನಿಂದ ಇನ್ನೊಂದು ಹೆಲ್ಪು. ಆಗಲ್ಲ ಅನ್ಬೇಡ. ಆಗಲ್ಲ ಅಂದ್ರೆ ನಿನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಇಡ್ಲಿಗೆ ನೆನ್ಸ್ಬಿಟ್ಟಿದ್ದೀನಿ. ತಲೆ ಗಿರ್ರಂತೈತ. ತಲೆ ಸ್ನಾನ ಮಾಡ್ದಲ್ಲ ಒತ್ತು ಮುಳುಗದ್ಮೇಲೆ ಅದಕ್ಕೆ ವಿಕ್ಸ್ ಹಚ್ಕೋ, ಆಮೇಲೆ ಇದು ಮಾಡ್ಬೇಕು. ತಲೆಗೆ ಉಯ್ಕೋಬಾರ್ದಪ್ಪಿ ಒತ್ತು ಮುಳುಗದ್ಮೇಲೆ ಶೀತ. ನೆನ್ಸಿದ್ ನಾನೇ ಆದ್ರೂ ಶಿವ ರುಬ್ಬಿದ್ರೆ ಟೇಸ್ಟೇ ಬೇರೆ ಫ್ರೆಂಡ್ಸ್. ಉಬ್ಸಕ್ ಹೇಳ್ತಾ ಇಲ್ಲ, ರಿಯಲ್ ಆಗಿ. ಅದೇನ್ ನುಣಗಾಗ್ತಾ ಇಲ್ಲ. ಹಂಗೆ ಆಗೋದಪ್ಪಿ ನುಣ್ಣಗೆ. ಇನ್ನ ನುಣ್ಣಗೆ ಕ್ರೀಮ್ ತರ, ಪ್ಯಾರ್ ಅಂಡ್ ಲವ್ಲಿ ತರ ಆಗ್ಬೇಕೇನಪ್ಪಿ? ಸಾಕದಾಗೈತೆ. ನೈಸ್ ಬರ್ಬೇಕಪ್ಪ. ಹಾ, ಹೆಂಗೆ ಫ್ರೆಂಡ್? ನುಣ್ಣಗಾಗ್ತಾ ಇಲ್ಲ ಅಂತಿದೆ. ಇನ್ನಕ್ಕಿಂತ ಇದು ನುಣ್ಣಗೆ ಹೆಂಗಾಗ್ತದೋ? ನನ್ ಗಂಡ ಹತ್ರ ಕಷ್ಟ ಫ್ರೆಂಡ್ಸ್ ಜೀವನ. ಇಳದ್ ಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹಾಸ್ಗೆಲ್ಲ ಗಲೀಜ್ ಮಾಡ್ಬೇಡ. ಸಾಕು, ಪ್ಲೇಟ್ ಮುಚ್ಚಿಕಪ್ಪ. ಓಕೆ ಫ್ರೆಂಡ್ಸ್, ಹಿಟ್ಟು ರೆಡಿ ಆಗೈತೆ. ನಾನು ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀನಿ. ಬೆಳಗ್ಗೆಗೆ ಇಡ್ಲಿ ಹಾಕಕ್ಕೆ ಸ್ಟ್ರಾಂಗ್ ಆಗಿ ರೆಡಿ ಆಗ್ತೀನಿ. ಇವತ್ತು ಯಾರ್ದು ವಿಶ್ ಇಲ್ಲ ಫ್ರೆಂಡ್ಸ್, ನಾಳೆ ವಿಶ್ ಮಾಡ್ತೀನಿ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.